ಒಂದ್ ನಿಮಿಷ ಇರಪ್ಪ, ಒಂದ್ ಸೆಕೆಂಡ್. ನಾನ್ ತೆಗಿಬೇಕು ಅನ್ನೋದು ತಂದಿದೆ, ಈಗ ಬೇಡ, ಈಗ ತೆಗಿಯೋದು ಬೇಡ ಅಂತ ಅಶೋಕ್ ಹೇಳವ್ರೆ. ತೆಗೆದು ಬಿಡಿ. ಆಯ್ತಪ್ಪ, ಮತ್ತೆ ಈಗೆಲ್ಲಪ್ಪ ಮತ್ತೆ ಈಗ ಕೂತ್ಕೊಳ್ಳಿ ನೀವು. ಇದೆ ಈಗ ಬೇಡ, ಬಿಬಿಎಂಪಿ ಮುಗಿಲಿ. ಆ ಬಿಬಿಎಂಪಿ ಉತ್ತರ ಮುಗಿದ ನಂತರ ಅದಕ್ಕೆ ಸಮಯಾವಕಾಶ ಕೊಡುವ. ಮಧ್ಯ ನಂತರ ಕೂತ್ಕೊಳ್ಳಿ. ಈಗ ನೀವು ಅವ್ರು ಹೇಳ್ತಾ ಇರೋದಕ್ಕೆ ಇವಾಗ ಬಫರ್ ಝೋನ್ ಮಾತಾಡಿದ್ದಾರೆ, ಮತ್ತೆ ಗೋದ್ರೇಜ್ ಮಾತಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ. ಆಮೇಲೆ ಅದ್ಯಾವ್ದೋ ಒಂದೇ ಎಕರೆ ವಿಚಾರಗಳಲ್ಲಿ ಮಾತಾಡಿದಾರಲ್ಲ, ಅದಕ್ಕೆ ಬರ್ತಾ ಇದ್ದೀನಿ ಸಭಾಧ್ಯಕ್ಷರೇ. ನಾನು ಸಬ್ಜೆಕ್ಟ್ ಬಿಟ್ಟು ಹೋಗಲ್ಲ, ಸಬ್ಜೆಕ್ಟ್ ಬಿಟ್ಟು ಹೋಗೋದೇ ಇಲ್ಲ. ಹಾಗೆಲ್ಲ ನೋಡಿ, ನೀವು ಅರ್ಥ ಮಾಡುದಿಲ್ಲ. ಈಗ ಇದು ಸಬ್ಜೆಕ್ಟ್ ಮಾತಾಡಲಿಕ್ಕೆ ನೀವು ಯಾಕೆ ಒಂದೇ ಚರ್ಚೆ? ಒಂದ್ ಸೆಕೆಂಡ್, ಉತ್ತರ ಕೊಟ್ಟಿದ್ದೀನಿ. ಒಂದ್ ಸೆಕೆಂಡ್ ನಾನು ಹೇಳಿದ ನಾನು ಮುನಿರತ್ನವ್ರೆ, ಒಂದ್ ಸೆಕೆಂಡ್ ಇಲ್ಲಿ ಕೇಳಿ. ನೀವು ಒಂದ್ ಎಕರೆ ಒಂದು ಸೆಕೆಂಡ್ ಇಲ್ಲಿ ಕೇಳಿ, ನಾನು ಹೇಳಿದ ಕೇಳಿ. ಒಂದ್ ಸೆಕೆಂಡ್ ಕೇಳಿ, ಒಂದ್ ಸೆಕೆಂಡ್ ಆಯ್ತಮ್ಮ, ಒಂದ್ ಸೆಕೆಂಡ್ ಇಲ್ಲಿ ಕೇಳಿ, ಒಂದ್ ಸೆಕೆಂಡ್ ಇಲ್ಲಿ ಕೇಳಿ, ನ್ಯಾಯಯುತವಾದ ಅದನ್ನ ಇಲ್ಲಿ ಕೇಳಿ, ಅದನ್ನು ಕೇಳಿ, ನಾನು ಹೇಳಿದ ಕೇಳಿ. ಫಸ್ಟ್ಗೆ ನಿನ್ನೆಲ್ಲ ಮೊನ್ನೆಯಿಂದ ಬಿಬಿಎಂಪಿ ಬಗ್ಗೆ ಚರ್ಚೆ ಆಯಿತು. ಎಲ್ಲಾ ಸದಸ್ಯರು ಬಿಬಿಎಂಪಿ ಸಂಬಂಧಪಟ್ಟಂಗೆ ಬಹಳಷ್ಟು ಹೊತ್ತು ಮಾತಾಡಿದರು. ಹೌಸ್ ಅಪೋಸಿಷನ್ ಲೀಡರ್ ಮತ್ತು ಅಶ್ವಥ್ ನಾರಾಯಣ ಅಂತ ಹೇಳಿದ್ರೆ, ಇವತ್ತು ನಾವೆಲ್ಲ ಸದಸ್ಯರು ನಾವೆಲ್ಲ ಮಾತಾಡ್ತಾರೆ. ನಾಡಿದ್ದು DCM ಇದ್ದ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರು ಮತ್ತು ನಾವಿಬ್ಬರು ಕೆಲವು ವಿಚಾರ ಮಾತಾಡ್ತಾರೆ, ಅದರ ಅಂತ ಉತ್ತರ ಕೊಡ್ತಂತ ವಿಚಾರ ಹೇಳಿದ್ರು. ನಿಲ್ಲಿಯಪ್ಪ, ಅದಕ್ಕೆ ಅನುಗುಣವಾಗಿ ಇವತ್ತು ಪ್ರತಿಪಕ್ಷ ನಾಯಕರು ಮತ್ತು ನಿನ್ನೆ ಮಾತಾಡಿದರು. ಎಲ್ಲ ವಿಚಾರ ಮಾತಾಡಿದ ಅದಕ್ಕೆ ಸಂಬಂಧಪಟ್ಟ ಉತ್ತರ ಡೀಟೇಲ್ ಆಗಿ ಅವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವು ಕ್ಲಾರಿಫಿಕೇಶನ್ ಕೇಳುವವರಿಗೆ ನಾನು ಹೇಳ್ದು ಕೇಳಿ, ಅದಕ್ಕೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಇರುವಂಥದ್ದು ನೀವು ಆಲೋಚನೆ ಮಾಡಬೇಕು. ನಾವು ಇದನ್ನೇ ನೀವು ಕಾಲಿಂಗ್ ನಮ್ಮ ಕ್ವಶನ್ ಅವರ್ ಇದೆ, 2 ಖಾಸಗಿ ನಿರ್ಣಯ ಇದೆ, ಹಾಗಾದ್ರೆ ಬೇರೆಯವ್ರು ಮಾತಾಡ್ಲಿಕ್ಕೇನಿಲ್ವಾ? ಮಾತಾಡ್ಬೇಕು, ಎಷ್ಟೋ ಮಾತಾಡ್ಲಿಕ್ಕಿದೆ. ಆದ್ರೆ ಉತ್ತರ ಕಂಪ್ಲೀಟ್ ಒಮ್ಮೆ ಕೊಟ್ಟು ಆಗಲಿ, ಉತ್ತರ ಒಮ್ಮೆ ಕಂಪ್ಲೀಟ್ ಆಗಿ ಕೊಟ್ಟಾದ ನಂತರ ಮತ್ತೆ ಬೇಕಾದ್ರೆ ಕೆಲವೊಂದು ವಿಚಾರ ನಾವು ಮಾಡುವ. ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಅದು ಅರ್ಥ ಮಾಡಿಕೊಳ್ಬೇಕಲ್ಲ. ಉತ್ತರ ಕಂಟಿನ್ಯೂ ಮಾಡಿ. ಅಧ್ಯಕ್ಷೆ, ಆಲ್ಮೋಸ್ಟ್ ಈಗ ಗುರುಗುಂಟೆಪಾಳ್ಯದವ್ರು ಹೇಳಿದ್ದಾರೆ. ಜಸ್ಟ್ ಆಫೀಸರ್ಸ್ ನಾನು ಒಂದ್ ದಿವಸ ಹೋಗಿದ್ದೆ, ಅಲ್ಲಿ ಏರ್ಫೋರ್ಸ್ ಅವರು, ನಾರ್ತ್ ಕಾರ್ಪೊರೇಷನ್ ಅವರೆಲ್ಲ ಸೇರಿ ಅಲ್ಲಿ ಏನಾದ್ರು ಒಂದು ಹೊಸಗೆ ಟನಲ್ ಮಾಡಬೇಕು, ಏನ್ ಮಾಡಬೇಕು ಅಂತೇಳಿ ಅಂಡರ್ ಪಾಸ್ ಮಾಡಬೇಕು ಅಂತ ಒಂದು ಇದೆ. ನನಗೂ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ನೀವೇನ್ ಹೇಳಿದಿರಿ ಆಲ್ಮೋಸ್ಟ್ ಏನೇನೋ ಕೆಲವು ಸಜೆಷನ್ ಕೊಟ್ಟರು. ಈಗ ಪಾರ್ಕಿಂಗ್ ಪಾಲಿಸಿ ವಿಚಾರ ಹೇಳಿದ್ರು, ಐ ವೀಲ್ಡೆಡ್ ಆನ್ ದಟ್. ಇದನ್ ಬಗ್ಗೆ ಅಪಾರ್ಟ್ಮೆಂಟ್ ಬಿಲ್ ಬಗ್ಗೆ ಹೇಳಿದ್ರು, ವರ್ಟಿಕಲ್ ಹೌಸಿಂಗ್ ಬಗ್ಗೆ ಹೇಳಿದ್ರು, ಪವರ್ ಬಗ್ಗೆ ಹೇಳಿದ್ರು. ಆಲ್ ದಟ್ ಎಲ್ಲ ಕಂಪ್ಲೀಟ್ ಏನೇನಿದೆ ಕಸದ ಬಗ್ಗೆ ಮಾತಾಡಿದ್ರು. ಅವೆಲ್ಲ ಕೂಡ ನಾನೆಲ್ಲ ಒಪ್ಕೊಂಡಿದ್ದೀನಿ. ಐ ಥಿಂಕ್ ಕೆಲವೆಲ್ಲ ವ್ಯಾಲಿಡ್ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದೀರಿ. ಸೊ GT ದೇವೇಗೌಡರು ಕೂಡ ಕೆಲವು ವಿಚಾರಗಳನ್ನ ನಿನ್ನೆ ಕೂಡ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಸೊ ಅವರು ಬಾಲಗಂಗಾಧರ ಸ್ವಾಮೀಜಿ ಫ್ಲೈಓವರ್ ಮಾರ್ಕೆಟ್ ಇಂದ ತಗೊಂಡೋಗಿ ಅಲ್ಲಿಗೆ ಬಿಡಿ, ಮೈಸೂರು ಬಿಡಿ ಅಂತ ಹೇಳ್ತಾ ಇದ್ದೀರಾ ನೀವು. ಅದನ್ನು ಕೂಡ ಕನೆಕ್ಟ್ ಮಾಡಕ್ಕೆ, ಒಂದು ಹೊಸ ಹೊಸ ಫ್ಲೈಓವರ್ ಮಾಡಕ್ಕೆ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಬೇಕಾಗಿರೋದು. ಹೌದೌದಪ್ಪ, ನಿಮಗೆ ಟ್ರಾಫಿಕ್ ಬಹಳ ಇದಾಗ್ತಾ ಇದೆ. ಇನ್ನ ಇದ್ರವರೆಗೂ ಕೂಡ ಕೆಂಗೇರಿವರೆಗೂ ಸ್ವಲ್ಪ ಯೋಚನೆ ಮಾಡಬೇಕು. ಕೆಂಗೇರಿವರೆಗೂ ಮೊನ್ನೆ ನೈಸ್ ಅವ್ರಿಗೆ ಗಲಾಟೆ ಮಾಡಿ ಅದನ್ನ ವಾಪಸ್ ಸ್ವಲ್ಪ ಡಿವೇಟ್ ಮಾಡಿಸಿದೀವಿ.